ಇವಾಗೇನು ಸರ್ಕಾರ ಒಂದು ತಿದ್ದುಪಡಿನ ತಂದಿದೆ. ಬೈ ಅಂಡ್ ಲಾರ್ಜ್ ವಿ ಆರ್ ವೆಲ್ಕಮಿಂಗ್ ದಿಸ್ ಅಮೆಂಡ್ಮೆಂಟ್. ಅನ್ಫಾರ್ಚುನೇಟ್ಲಿ KPSC ಯಾರು ನಮ್ಮ ಸರ್ಕಾರಿ ಯಂತ್ರ ವ್ಯವಸ್ಥೆಗೆ ಯೋಗ್ಯ ವ್ಯಕ್ತಿಗಳನ್ನ ಒದಗಿಸಬೇಕು, ಅವರು ತಮ್ಮ ಮೂಲ ಉದ್ದೇಶನೇ ಮರೆತು ಬಿಟ್ಟಿದ್ದಾರೆ. ಐ ಆಮ್ ಸಾರಿ ಟು ಸೇ, citizens in general, youths in particular, term KPSC as the fountain of corruption. ನೀವು ಯಾರೇ ಆ KPSC ಮುಂದೆ ಹೋದರೆ, ಉದ್ಯೋಗ ಸೌಧದ ಮುಂದೆ ಹೋದರೆ, ಯಾವುದೇ ಸಮಯದಲ್ಲಿ 500ರಿಂದ 1000 ಜನ ನಿಂತಿರ್ತಾರೆ. ಅವ್ರನ್ನ ಗೇಟ್ ಒಳಗಡೆ ಬಿಡೋದಿಲ್ಲ, ಕುಡಿಯಕ್ಕೆ ನೀರು ವ್ಯವಸ್ಥೆ ಇಲ್ಲ, ಹೆಲ್ಪ್ ಡೆಸ್ಕ್ ಇಲ್ಲ. ಆ ಬಿಸಿಲಲ್ಲಿ ಅವ್ರು ಒದ್ದಾಡೋದು ನೋಡಬೇಕು. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಕನಿಷ್ಠ 25ರಿಂದ 30 ಸಲ KPSC ಕದನ ತಟ್ಟಿದ್ದೀನಿ. ಅಂತಿಮ ಲಿಸ್ಟು ಪ್ರಕಟ ಮಾಡಿ. ತಾವು ಹೇಳಿದಂಗೆ ಈ ಸರ್ಕ್ಯುಲೇಷನ್ ಇದೆಯಲ್ಲ, ಇಟ್ ಹ್ಯಾಸ್ ಬಿಕಮ್ ದ ಮೈನ್ ಬೇನ್. ಅವರು ಹೋಗ್ತಾರೆ ಆ ಮೆಂಬರ್ ಹತ್ರ, ಆ ಮೆಂಬರು ತಂಗಿಷ್ಟ ಇರೋಷ್ಟು ಸಮಯ ಇಟ್ಕೊಳ್ತಾರೆ. ಅದು 15 ದಿವಸ ಆಗ್ಬೋದು, 3 ತಿಂಗಳಾಗ್ಬೋದು. ಸರ್, ದೇರ್ ಆಲ್ ನನ್ಗೆ ಗೊತ್ತಿರೋ ಪ್ರಕಾರ ಈಕ್ವಲ್ ಟು ಹೈಕೋರ್ಟ್ ಜಡ್ಜಸ್. ಎವ್ರಿ ಡೇ ದೇ ಶುಡ್ ಕಮ್ ಟು ದ ಆಫೀಸ್. ವೆಹಿಕಲ್ ಕೊಟ್ಟಿದ್ದೀವಿ. ಅದು ಏನು ಪ್ರಾಬ್ಲಮ್ ಅಂದ್ರೆ ಹೊಟ್ಟೆ ತುಂಬಿದ್ದ ಜನ ಅವರು. ಆ ಹೊಟ್ಟೆ ಹಸ್ತವಾಗಿದ್ದಾನಲ್ಲ ಯುವಕ, ಆಕಾಂಕ್ಷಿ, ಅವನ ಅಳಲೇ ಗೊತ್ತಾಗೋದಿಲ್ಲ. ಅವ್ರಿಗೆ ಅಳಲೇ ಗೊತ್ತಾಗಲ್ಲ. ತಂಪಾಡಿ ತಾವು ಕೂತಿರ್ತಾರೆ. ಆ ಹುಡುಗರನ್ನ ಮಾತಾಡ್ಸೋದಿಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಈಗ ಮೊದಲು ಚೀಫ್ ಮಿನಿಸ್ಟರ್ ಆಗಿದ್ದಾಗ ಒಂದು ಮಾತು ಹೇಳಿದರು, ಎನಿ ಗವರ್ನೆನ್ಸ್ ಶುಡ್ ಬಿ ಎ ಸ್ಮಾರ್ಟ್ ಗವರ್ನೆನ್ಸ್ ಅಂತ. SMART. ವಾಟ್ ಇಸ್ ದಟ್ SMART? ಇಟ್ ಶುಡ್ ಬಿ ಸಿಂಪಲ್, ಇಟ್ ಶುಡ್ ಬಿ ಮಾರಲ್, ಇಟ್ ಶುಡ್ ಬಿ ರೆಸ್ಪಾನ್ಸಿವ್, ಇಟ್ ಶುಡ್ ಬಿ ಟ್ರಾನ್ಸ್ಪರೆಂಟ್, ಇಟ್ ಶುಡ್ ಬಿ ಅಕೌಂಟಬಲ್. ಸಿಂಪಲ್, ಮಾರಲ್, ಅಕೌಂಟಬಲ್, ರೆಸ್ಪಾನ್ಸಿವ್, ಟ್ರಾನ್ಸ್ಪರೆಂಟ್. ಈ 5 ಗುಣಗಳಲ್ಲಿ ಒಂದೂ ಕೂಡ KPSC ಇಲ್ಲ. ಇದಕ್ಕೆ ಕಾರಣ ಏನು ಅಂತಂದ್ರೆ, ಯಾವುದೇ ಪಕ್ಷದ ಸರ್ಕಾರ ಇರ್ಬೋದು, ಆ KPSC ಮೆಂಬರ್ಸ್ನ ಆಯ್ಕೆ ಮಾಡ ಪ್ರಕ್ರಿಯೆ ಏನಿದೆ ಅದರಲ್ಲೇ ಇವತ್ತು ತಪ್ಪಿರೋದು. ಬಸವಣ್ಣ ಅವ್ರು ಹೇಳಿದ್ರು, ಇವನ್ ಆರವ ಅನ್ಬೇಡ, ಇವ ನಮ್ಮವ ಅಂತ ಆಯ್ಕೆ ಮಾಡ್ಕೋ, ಇವ ನಮ್ಮವ ಅಂತ ಆಯ್ಕೆ ಮಾಡ್ತೀವಿ. ಅದರಿಂದ ಇವತ್ತು ಅನುಭವಿಸ್ತಾ ಇರೋದು. ಸೊ ಅದಕ್ಕೋಸ್ಕರ ನಾನು ಕಾನೂನು ಸಚಿವರು ಇದನ್ನ ಪರ್ಯಾಲೋಚನೆಗೆ ಬಿಡುವಾಗ ಒಂದು ಹೇಳಿದ್ದೀರಾ, ಇನ್ನಷ್ಟು ಇದನ್ನ ನಾವು ಶುದ್ಧೀಕರಣ ಮಾಡಬೇಕು. KPSC ಶುದ್ಧೀಕರಣ ಮಾಡದೇ ಇದ್ರೆ ನಮ್ಮ ರಾಜ್ಯದ ಆಡಳಿತಕ್ಕೆ ಮುಂದಿನ ದಶಕಗಳಲ್ಲಿ ಆತಂಕ ಕಾದಿದೆ. ಪೀಪಲ್ ಕಂಪೇರ್ UPSC ವಿತ್ KPSC. ಕಳೆದ 11 ವರ್ಷದಲ್ಲಿ 3 ಸಲ KS ಎಕ್ಸಾಮ್ ಆಗಿರೋದು. ಅವರೆಲ್ಲ ಕಾಯ್ತಾ ನಿಂತಿದ್ದಾರೆ. ಏಜ್ ಬಾರ್ ಆಗ್ತಾ ಇದೆ ಅವ್ರಿಗೆ. ಜೀವನದಲ್ಲಿ ಏನೋ ಆಸೆ, KS ಆಫೀಸರ್ ಆಗಬೇಕು ಅಂತ. ಎಕ್ಸಾಮೇ ಮಾಡೋದಿಲ್ಲ. UPSCನಲ್ಲಿ ಒಂದು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಇದೆ. ಯಾವಾಗ ಪ್ರಿಲಿಮಿನರಿ, ಯಾವಾಗ ಮೇನು, ಯಾವಾಗ ಇಂಟರ್ವ್ಯೂ, ಯಾವಾಗ ವೈವೋ ಅಂತ ಇದೆ. ಸೊ ನನಗೆ ಅದಕ್ಕೋಸ್ಕರ KPSC ಶುದ್ಧೀಕರಣ ಸರ್ಕಾರದ ಆದ್ಯತೆ ಆಗಬೇಕು. ಯಾರು ಆಯ್ಕೆ ಆಗಿ ಬರ್ತಾರೆ ಅವರು ಕನಿಷ್ಠ 30ರಿಂದ 35 ವರ್ಷ ಈ ಸರ್ಕಾರದ ಸೇವೆ ಸಲ್ಲಿಸಬೇಕು. ಅವ್ರ ಕೆಲಸಕ್ಕೆ ಸೇರೋಕ್ಕಿಂತ ಮುಂಚೆನೆ ಅವರು ಸಿನಿಕರಾಗ್ಬಿಟ್ರೆ, ಹತಾಶರಾಗ್ಬಿಟ್ರೆ, ವಾಟ್ ಕ್ಯಾನ್ ಯು ಎಕ್ಸ್ಪೆಕ್ಟ್ ಫ್ರಮ್ ದೆಮ್? ಸೊ ಅದಕ್ಕೋಸ್ಕರ ಕಳಕಳಿಯಿಂದ ಹೇಳ್ತಾ ಇರೋದು, ಇವಾಗೇನು ಸಣ್ಣ ಒಂದು ತಿದ್ದುಪಡಿ ತಂದಿದ್ದಾರೆ. ಕೋರಂ ದೃಷ್ಟಿಯಿಂದ, ಸರ್ಕ್ಯುಲೇಷನ್ ಆ ಪದ್ಧತಿನ ನಿಲ್ಲಿಸೋ ದೃಷ್ಟಿಯಿಂದ ಎಲ್ಲರೂ ಒಟ್ಟಿಗೆ ಬರಬೇಕು, ಸೈನ್ ಮಾಡಬೇಕು. ಆಮೇಲೆ 3ನೇದು ಕಂಟ್ರೋಲರು ಮತ್ತೆ ಜಾಯಿಂಟ್ ಕಂಟ್ರೋಲರು. ಇದನ್ನ ನಾನು ಸ್ವಾಗತ ಮಾಡ್ತಾ, ಇಲ್ಲಿಗೆ ನಿಲ್ಬಾರ್ದು. ಇಟ್ ಶುಡ್ ಬಿ ಓನ್ಲಿ ಎ ಕಾಮ, ಇಟ್ ಕೆನಾಟ್ ಬಿ ಎ ಫುಲ್ ಸ್ಟಾಪ್. ಮುಂದೆ ಇದನ್ನ ನಾವೇನ್ ಮಾಡಬೇಕು ಅದನ್ನ ಯೋಚನೆ ಮಾಡಿ. ಮೊನ್ನೆ ದಿನ ಕೂಡ ಸಾಕಷ್ಟು ಇದ್ರ ಬಗ್ಗೆ ಚರ್ಚೆ ಆಯಿತು. KPSC ಬಗ್ಗೆ ನಾನು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ಈಗಾಗಲೇ ಸುರೇಶ್ ಅವರು ಹೇಳಿದಾಗೇನೆ ಈ KPSC ಮೆಂಬರ್ಗಳನ್ನ, ಚೇರ್ಮನ್ ಅನ್ನ ಆಯ್ಕೆ ಮಾಡುವಾಗಲೇ ನಾವು ಯಾರನ್ನ ಆಯ್ಕೆ ಮಾಡಬೇಕು ಅಂತೇಳಿ ಮಾಡಬೇಕು. ಇಲ್ಲದ್ರೆ ಅದಕ್ಕೇನೆ ಇಂತಿಂಥ ಕ್ವಾಲಿಫಿಕೇಶನ್ ಅವ್ರನ್ನ ಆಯ್ಕೆ ಮಾಡಬೇಕು ಅಂತೇಳಿ ಒಂದು ದೊಡ್ಡ ಅಮೆಂಡ್ಮೆಂಟ್ ತಂದರೂ ಕೂಡ ಸರಿನೇ. ಯಾಕಂದ್ರೆ ನಮ್ಮ ಕಾರ್ಯಾಂಗವನ್ನ
ಶುದ್ಧಿಗೊಳಿಸಬೇಕು ಅಂತೇಳಿ ನಾವು ಅಪೇಕ್ಷೆ ಪಡೋರು ಆ ಕಾರ್ಯಾಂಗಕ್ಕೆ ಎಂಟರ್ ಆಗೋದ್ರೊಳಗಾಗಿ ಭ್ರಷ್ಟರಾಗಿ ಬಂದರೆ, ಹತಾಶರಾಗಿ ಬಂದರೆ, ಈ ವ್ಯವಸ್ಥೆಯ ಬಗ್ಗೆ ಒಂಥರ ಪ್ರಿಜುಡಿಸ್ ಆಗಿ ಒಳಗೆ ಬಂದರೆ ಇಡೀ ಕಾರ್ಯಾಂಗ ಹಾಳಾಗೋಗುತ್ತೆ. ಈ ದೃಷ್ಟಿಯಿಂದ ಕೆಪಿಎಸ್ಸಿಯನ್ನು ಸರಿ ಮಾಡುವಂಥ ಅವಶ್ಯಕತೆ ಇದೆ. ಇಲ್ಲದಿದ್ದರೆ ಕೆಪಿಎಸ್ಸಿಯನ್ನು ರದ್ದು ಮಾಡಬೇಕು. ಯಾಕಂದರೆ ಇತ್ತೀಚೆಗೆ ಯಾವುದೇ ಅಪಾಯಿಂಟ್ಮೆಂಟ್ಗಳು ಕೂಡ ಸರಿಯಾದ ರೀತಿ ಆಗಲೇ ಇಲ್ಲ. ಹಗರಣಗಳ ಸರಮಾಲೆ ಎಷ್ಟೋ ಕೋರ್ಟ್ನಲ್ಲಿದ್ದಾವೆ. ಇದೆಲ್ಲದಕ್ಕೂ ಕೂಡ ನಾನು ಸ್ವತಃ ಪ್ರತ್ಯಕ್ಷವಾಗಿ ನಾನು ನೋಡಿದ್ದೀನಿ. ಹೊರಗೆ ಬರ್ತಿದ್ದ ಹಾಗೇನೆ ಇಂಟರ್ವ್ಯೂ ಶುರು ಆಗ್ತದೆ. ಆವಾಗ ಕೆಪಿಎಸ್ಸಿ ಚೇರ್ಮನ್ ಹೊರಗೆ ಬರ್ತಾನೆ. ಹೊರಗೆ ಬರುವಾಗಲೇ ಹೇಳ್ತಾನೆ, ನಿಂದು ಆಗೋಗಿದೆ ಬಿಡಯ್ಯ, ಹೋಗ್ಬಾ. ಈ ರೀತಿಯ ಒಂದು ಮಾತನ್ನು ಕೂಡ ನನ್ನ ಜೀವನದಲ್ಲಿ ಕೇಳಿ ನನಗೆ ಆಶ್ಚರ್ಯ ಆಗೋಯ್ತು. ಕೆಪಿಎಸ್ಸಿ ಅಂದರೆ ಏನು ಅಂತ. ಇಷ್ಟು ಹಗುರವಾಗಿ ಅಲ್ಲಿ ವ್ಯವಹಾರಗಳು ನಡೀತಾ ಇದೆ. ಇದಕ್ಕೆ ತಾವು ಹೇಳಿದಾಗೇನೆ ಸಣ್ಣ ಚಿಕಿತ್ಸೆ ಸಾಲದು, ಮೇಜರ್ ಸರ್ಜರಿಯನ್ನು ಏನಾದರೂ ಮಾಡ್ಲಿಕ್ಕೆ ಸಾಧ್ಯವಾ? ಪಕ್ಷ ಪಂಗಡವನ್ನು ಮೀರಿ, ನಿಮ್ಮ ಪಕ್ಷ ನಮ್ಮ ಪಕ್ಷ ಯಾವುದೂ ಇಲ್ಲ ಇದಕ್ಕೆ. ಅಲ್ಲಿ ಹೋಗೋರೆ ಒಂದು ಶುದ್ಧ ಚಾರಿತ್ರ್ಯದ ಜನರನ್ನು ಆದಷ್ಟು ಪ್ರಯತ್ನ ಮಾಡಿ ಅಲ್ಲಿ ಹಾಕಿ ಕಳಿಸಿ ಅದು ನ್ಯಾಯಬದ್ಧವಾಗಿ ನಡೆಯುವ ಹಾಗೆ ಮಾಡ್ಕೊಳ್ಳುವಂಥದ್ದು ಅವಶ್ಯಕತೆ ಇದೆ. ಮೊನ್ನೆ CM ಅವರು ಒಂದು ಮಾತು ಹೇಳಿದ್ರು, ಅವ್ರನ್ನ ಈಗೇನು ಮಾಡಲಿಕ್ಕಾಗೋದಿಲ್ಲ, ರಾಷ್ಟ್ರಪತಿ ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಅಂತ. ಅಪಾಯಿಂಟ್ಮೆಂಟ್ ಮಾಡೋರು ನಾವು, ಆಮೇಲೆ ಮಾತಾಡದೇ ಇರುವಂಥ ಒಂದು ಪರಿಸ್ಥಿತಿ ನಮಗೆ ಬರ್ತದೆ. ಇದಕ್ಕೆ ಭಾಳ ಮೇಜರ್ ಸರ್ಜರಿ ಅವಶ್ಯಕತೆ ಇದೆ. ಸರ್ಕಾರಗಳು ಇವ್ರನ್ನ ಆಯ್ಕೆ ಮಾಡುವಾಗಲೇ ಅವರ ಹಿನ್ನೆಲೆಯನ್ನು ಅರ್ಥ ಮಾಡ್ಕೊಂಡು ಆಯ್ಕೆ ಮಾಡುವಂಥ ಅವಶ್ಯಕತೆ ಇದೆ.